ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ನೋಡಿದೆ. ಹನಗಲ್ನಲ್ಲಿ ನಮ್ಮ ಮುಸ್ಲಿಂ ಸಹೋದರರು ಒಂದು ಶಾಂತಿಯುತ ಹೋರಾಟ ಮಾಡಿದರು. ಅದೇನಪ್ಪ ಅಂದರೆ, ಇನ್ಮೇಲಿಂದ ನಾವು ಗೋವನ್ನು ತಿನ್ನಲ್ಲ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಿ ಅಂತೇಳಿ ಶಾಂತಿಯುತ ಹೋರಾಟ ಮಾಡಿದ್ರು. ನಮಗಂತೂ ಆ ಒಂದು ಹೋರಾಟ ನೋಡಿ ತುಂಬಾ ಖುಷಿ ಆಯಿತು. ಇದಕ್ಕೂ ಮುಂಚೆ ನಮ್ಮ ಹಿಂದೂಗಳು ಕೂಡ ಸಾಕಷ್ಟು ಹೋರಾಟ ಮಾಡಿದರು. ಗೋವು ನಮ್ಮ ತಾಯಿಯ ಸಮಾನ. ನಾವು ಹುಟ್ಟುತ್ತಾ ತಾಯಿ ಹಾಲು ಕುಡ್ಕೊಂಡು ಬೆಳೆದ್ರೆ ಬೆಳೀತಾ ಗೋವಿನ ಹಾಲು ಕುಡ್ಕೊಂಡು ಬೆಳಿತೀವಿ. ಹಾಗಾಗಿ ಗೋವನ್ನು ತಾಯಿಗೆ ಹೋಲಿಕೆ ಮಾಡ್ಕೊತೀವಿ. ಸೊ ಅವಾಗಿದ್ದಾನೆ ತುಂಬ ಕಡೆ ಹೋರಾಟ ಮಾಡಿದರು ಹಿಂದೂಗಳು. ಆದರೆ ಇದಕ್ಕೆ ನಮ್ಮ ಭಾರತ ಸರ್ಕಾರ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿದ್ದಿಲ್ಲ. ಹಾಗೆ ಯಾರಾದರೂ ಹೇಳಿದರೆ ಇದನ್ನು ಮುಸ್ಲಿಮರು ತಿಂತಾರೆ, ಗೋರಕ್ಷಣೆ ಮಾಡಬೇಕು, ಗೋರಕ್ಷಣೆ ಅಂತೇಳಿ ಒಂದು ಹೇಳಿಕೆ ಕೊಡ್ತಾಯಿದ್ರು. ಸೊ ಇವಾಗ ಪರ್ಮನೆಂಟಾಗಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಇನ್ಮೇಲಿದ್ದ ಗೋವನ್ನು ತಿನ್ನಲ್ಲ ಅಂದ್ಬಿಟ್ಟು ಮುಸ್ಲಿಮರೇ ಹೇಳಿಕೆ ಕೊಟ್ಟಿದ್ದಾರೆ. ಇವಾಗ ಗೋವನ್ನು ಭಾರತೀಯ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವುದು ಭಾರತ ಸರ್ಕಾರಕ್ಕೆ ಬಿಟ್ಟಿದ್ದು. ಆದರೆ ಒಂದು ಬೇಜಾರಾಗೋ ವಿಷಯ ಏನಪ್ಪ ಅಂದರೆ, ಈ ಒಂದು ಹೋರಾಟವನ್ನು ಇದುವರೆಗೂ ನಾನು ಯಾವುದೇ ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದನ್ನು ನೋಡೇ ಇಲ್ಲ. ಸೊ ಅದೊಂದು ಬೇಸರ ಆಗುತ್ತೆ. ಸೊ ಇದು ಒಂದು ರೀತಿ ಒಳ್ಳೆ ಕೆಲಸ ಅಲ್ವಾ? ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಿದ್ದಾರೆ ಪರ್ಮನೆಂಟಾಗಿ ಇನ್ಮೇಲಿದ್ದ ಗೋವನ್ನು ತಿನ್ನಲ್ಲ, ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿ ಅಂತ. ಯಾಕೆ ಮೀಡಿಯಾದಲ್ಲಿ ಇದನ್ನು ತೋರಿಸ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಉಳ್ಕೊಂಡಿದೆ. ಸೊ ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ.